ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಸಿಹಿಯಾದ ಡ್ರೈ ಫ್ರೂಟ್ ಲಡ್ಡು ಮಾಡ್ತಾಯಿದ್ದೀನಿ. ಆದರೆ ಇದಕ್ಕೆ ಸಕ್ಕರೆ ಹಾಕಿಲ್ಲ, ಬೆಲ್ಲ ಹಾಕಿಲ್ಲ. ಆದರೂ ತುಂಬ ಟೇಸ್ಟಿಯಾಗಿ ಸಿಹಿಯಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗೆ ಯಾರು ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂತ ಹಠ ಮಾಡ್ತಾರಲ್ಲ ಮಕ್ಕಳು, ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ನಾನಿಲ್ಲಿ ಒಂದು ಅರ್ಧ ಬೌಲು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 1 ಬೌಲ್ ಬಾದಾಮ್ ಹಾಕ್ಕೊಂಡಿದ್ದೀನಿ. ಹಾಗೆ 1 ಬೌಲ್ ವಾಲ್ನಟ್ಟು, ಹಾಗೆ 1 ಬೌಲ್ ಪಿಸ್ತಾ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಯಾವುದನ್ನು ನೈಸಾಗಿ ಪುಡಿ ಮಾಡ್ಕೊಂಡಿಲ್ಲ, ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನಿಲ್ಲಿ 1 ಬೌಲು ಮಿಕ್ಸ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಅಂದರೆ ವಾಟರ್ ಮೆಲನ್ ಬೀಜ, ಮತ್ತು ಕುಂಬಳಕಾಯಿ ಬೀಜ, ಎಳ್ಳು, ಅಗಸೆ ಬೀಜ, ಸೂರ್ಯಕಾಂತಿ ಬೀಜ, ಹೀಗೆ ಎಲ್ಲ 2 ಸ್ಪೂನ್ ಅಂದರೂ ಎಲ್ಲ ಸೇರಿ 1 ಬೌಲ್ ಆಗಿದೆ. ಹಾಗೆ ನಾನಿಲ್ಲಿ ಗೋಡಂಬಿ ಹಾಕ್ಕೊಂಡಿದ್ದೀನಿ, ಮತ್ತು ದ್ರಾಕ್ಷಿ, ಹಾಗೆ 2 ಚಮಚ ಚಿಕ್ಕ ಚಮಚದಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ಸೇರಿ ಕ್ಲೀನಾಗಿ ಎಲ್ಲ ಕಲಿಸ್ಕೋಬೇಕು. ಮತ್ತು ನಾನು ಇದಕ್ಕೆ 1 ಬೌಲು ಕೊಬ್ಬರಿ ಹಾಕ್ತಾಯಿದ್ದೀನಿ, ಮತ್ತು 2 ಸ್ಪೂನು ಸೋಂಪು, ಹುರಿದ ಸೋಂಪು ಹಾಕ್ತಾಯಿದ್ದೀನಿ. ಇದನ್ನೇನು ತುಪ್ಪದಲ್ಲಿ ಹುರಿದಿಲ್ಲ, ಹಾಗೆ ಡ್ರೈ ಆಗಿ ಹುರ್ಕೊಂಡಿದ್ದೀನಿ. ಮತ್ತು 2 ಸ್ಪೂನು ಗಸಗಸೆ ಹಾಕ್ತಾಯಿದ್ದೀನಿ. ಇದೆಲ್ಲ ಮಕ್ಕಳಿಗೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಅಷ್ಟೇ ಅಲ್ಲ, ಲೇಡೀಸಿಗೆ ತುಂಬ ಒಳ್ಳೆಯದು. ಕೂದಲು ಉದುರೋದಿಲ್ಲ, ಮತ್ತು ಈ ಉಗುರುಗಳೆಲ್ಲ ಮಧ್ಯದಲ್ಲ ಹಾಗೆ ಕಟ್ಟಾಗತ್ತಲ್ಲ, ಅದೆಲ್ಲ ಕಟ್ಟಾಗೋದಿಲ್ಲ. ಒಂದು ಪೌಷ್ಟಿಕವಾದ ಲಡ್ಡು. ದಿನ 1 ಲಡ್ಡು ತಿಂದರೆ ಸಾಕು. ಎಲ್ಲದಕ್ಕಿಂತ ಇದರೊಳಗೆ ಸಕ್ಕರೆ ಇಲ್ಲ, ಬೆಲ್ಲ ಇಲ್ಲ, ಆದರೂ ತುಂಬ ಸಿಹಿಯಾಗಿರುತ್ತೆ. ನಾನಿಲ್ಲಿ 1 ಬೌಲು ಡೇಟ್ಸಿಂದ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದರಿಂದನೇ ಸಿಹಿ ಆಗೋದು. ಮತ್ತು ಇದಕ್ಕೆ ನಾನು ಯಾವುದು ಅಂಟು ಕೂಡ ಬಳಸ್ತಾ ಇಲ್ಲ. ಮಕ್ಕಳಿಗೆ ಬುದ್ಧಿಶಕ್ತಿನ ಚುರುಕು ಮಾಡುತ್ತೆ. ಇಲ್ಲಿ ತುಪ್ಪ ಕೂಡ ನಾನು ಹೆಚ್ಚು ಬಳಸ್ತಾ ಇಲ್ಲ. ದೊಡ್ಡವರಾದ ಹೆಣ್ಮಕ್ಳಿಗೆ ದಿನ 1 ಲಡ್ಡು ಕೊಟ್ಟರೆ ಸಾಕು. ಅವರಿಗೆ ಪೌಷ್ಟಿಕಾಂಶದ ಕೊರತೆ ಇರುತ್ತಲ್ವಾ, ಇದು 1 ಲಡ್ಡುಯಿಂದ ಅವರಿಗೆ ಎಲ್ಲ ನ್ಯೂಟ್ರಿಯೆಂಟ್ಸು, ವಿಟಮಿನ್ಸ್ ಎಲ್ಲ ಸಿಗುತ್ತೆ. ಡ್ರೈ ಫ್ರೂಟ್ಸ್ನ 2-3 ನಿಮಿಷ ತುಪ್ಪದಲ್ಲಿ ಬಿಸಿ ಮಾಡಿಕೊಂಡ್ರೆ ಸಾಕು. ಬಾಣಂತಿಯರು ಕೂಡ ಇದು ತಿನ್ಬೋದು. ಎಳೆ ಮಕ್ಕಳಿಗೆ ಉತ್ತಮವಾದ ಹಾಲು ಸಿಗುತ್ತೆ. ಹಾಗೆ ತಾಯಂದಿರಿಗೆ ಹಾಲು ಕೂಡ ಹೆಚ್ಚಾಗತ್ತೆ. ಇದು ಕೂದಲಿನ ಬೆಳವಣಿಗೆಗೆ ಉತ್ತಮವಾದ ಔಷಧಿ. ಇದು ಉತ್ತಮವಾದ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ನಾನು ಕೂಡ ಉಪಯೋಗಿಸ್ತಾ ಇದ್ದೀನಿ ಇದನ್ನು. ಡೇಟ್ಸಿನ ಪೇಸ್ಟ್ ಹಾಕಿದ್ಮೇಲೆ ಎಲ್ಲ ಕ್ಲೀನಾಗಿ ತಿರುಗಿಸ್ಕೋಬೇಕು. ಚಮಚದಲ್ಲಿ ಅಷ್ಟು ಕ್ಲೀನಾಗಿ ಮಿಕ್ಸ್ ಆಗಿರಲ್ಲ. ಕೈಯಲ್ಲಿ ಕ್ಲೀನಾಗಿ ಕಲಿಸ್ಕೊಂಡ್ರೆ ನಾವು ಒಂದು ಹದ ಬರುತ್ತೆ, ಅಂದರೆ ಉಂಡೆ ಕಟ್ಟೋಕ್ಕೆ ಹದ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿ ನೋಡಿ. ನಿಮ್ಮ ಮನೆಯಲ್ಲೂ ನಿಮ್ಮ ಮಕ್ಕಳಿಗೆ ಈ ಥರ ಡ್ರೈ ಫ್ರೂಟಿಂದ ಮಾಡಿರೋ ಲಡ್ಡು ಮಾಡಿಕೊಡಿ. ಹಾಗೆ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ಒಳ್ಳೆಯ ತಿಂಡಿ ಇದು. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ಮಕ್ಕಳಿಗೆ ಚಿಪ್ಸು ಬಿಸ್ಕೆಟು ಹಾಕೋದಕ್ಕಿಂತ ಮನೇಲೇ ಮಾಡಿದ್ದು ಏನಾರು ಹಾಕಿದ್ರೆ ನಮಗೂ ಖುಷಿ ಇರುತ್ತೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ನೋಡಿ, ಈ ಥರ ಆರಾಮಾಗಿ ಉಂಡೆ ಕಟ್ಬೋದು. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಹಾಗೆ ನನ್ನೆಲ್ಲ ವ್ಯೂವರ್ಸ್ಗಳಿಗೆ ನಾನು ಹೇಳೋದೇನೆಂದರೆ, ಯೂಟ್ಯೂಬ್ ಮಾಡ್ಕೋಬೇಕು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಮಾಡ್ಕೊಳ್ಳಿ. ಇವತ್ತು ನಾಳೆ ಅಂತ ಮುಂದೆ ಹಾಕಬೇಡಿ. ನಮಗೆ ಏನೇನು ಗೊತ್ತಿದೆಯೋ ನಾವು ಅದನ್ನು ವೀಡಿಯೋ ಮಾಡಿ ಹಾಕಿದ್ರೆ ಅದರಿಂದ 4 ಜನಕ್ಕೆ ಉಪಯೋಗ ಆಗುತ್ತೆ, ಮತ್ತು ಅದರಿಂದ ನಮಗೆ ಖುಷಿನೂ ಸಿಗುತ್ತೆ. ಇನ್ನೊಂದೇನೆಂದರೆ, ನಾವು ಬೇರೆ ಬೇರೆ ಕಡೆ ಆಹಾರ ಪದ್ಧತಿಗಳನ್ನ ನೋಡ್ಬೋದು. ಅದನ್ನು ನಾವು ಕೂಡ ಮಾಡಿಕೊಂಡು ಊಟ ಮಾಡ್ಬೋದು, ಮತ್ತು ಹೆಚ್ಚು ಮಾಹಿತಿ ತಿಳ್ಕೊಂಡಂಗೆ ಆಗತ್ತೆ. ಆದರೆ ಒಳ್ಳೊಳ್ಳೆ ವಿಷಯನ 4 ಜನಕ್ಕೆ ಹಂಚ್ಕೊಳೋದ್ರಿಂದ ತುಂಬ ಖುಷಿ ಆಗುತ್ತೆ. ನೋಡಿ, ಈ ಥರ ಉಂಡುಂಡೆ ಮಾಡಿ ಎಲ್ಲ ಇಡ್ತಾ ಇದ್ದೀನಿ. ಚಿಕ್ಕ ಪ್ಲೇಟ್ ಆಗಿದ್ರಿಂದ ಸಾಕಾಗಿಲ್ಲ. ಅಷ್ಟು ಡ್ರೈ ಫ್ರೂಟ್ಸಲ್ಲಿ 25 ಉಂಡೆಗಳಾಗಿದೆ. ಒಂದು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ರೆ ತುಂಬ ದಿನ ಬರುತ್ತೆ. ಇದು ನನಗೆ ಹೆಚ್ಚು ಕಮ್ಮಿ 1 ತಿಂಗಳ ಮೇಲೆ ಬರುತ್ತೆ. ಸೋನು ಸ್ನ್ಯಾಕ್ಸ್ ಬಾಕ್ಸಿಗೆ, ಇಲ್ಲ ಅಂದರೆ ದಿನ ಒಂದೊಂದು ತಿನ್ನೋದಕ್ಕೆ ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ತಿನ್ನಲಿಲ್ದಿದ್ದ ಮಕ್ಕಳಿಗೆ ಈ ಥರ ಉಂಡೆ ಮಾಡಿಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಲಡ್ಡುನ ಬಹಳ ಸುಲಭವಾಗಿ ಬೇಗ ಮಾಡ್ಕೋಬೋದು. ಬಾದಾಮು, ಗೋಡಂಬಿ, ಪಿಸ್ತಾ, ವಾಲ್ನಟ್ಟು ಇದನ್ನು ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಳೋದಷ್ಟೇ ಬಿಟ್ಟರೆ ತುಂಬ ಸುಲಭವಾಗಿ ಮಾಡ್ಕೋಬೋದು. ನಾನು ಹೇಳೋ ಮೆಷರ್ಮೆಂಟೇ ಎಲ್ಲ ಹಾಕಿ ನಿಮ್ಮನೇಲಿ ಕೂಡ ಮಾಡಿ.
ಹೇಗಿತ್ತು ಅಂತ ತಿಳಿಸಿ. ಹಾಗೆ ಮಕ್ಕಳು ತಿಂದ್ಬಿಟ್ಟು ಏನಂತ ಹೇಳಿದ್ರು ಅಂತಲೂ ಕೂಡ ಕಮೆಂಟ್ ಮಾಡಿ. ಒಂದು ಆರೋಗ್ಯಕರವಾದ ಪೌಷ್ಟಿಕವಾದ ಉತ್ತಮವಾದ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ. ಸರ್ವಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ದಿನ ಒಂದು ತಿಂತಾ ಬಂದರೆ ನಮ್ಮ ಕೂದಲಿನ ಆರೋಗ್ಯ ನಾವು ಕಾಪಾಡ್ಕೋಬೋದು. ಹಾಗೆ ತುಂಬ ಚೇಂಜಸ್ನ ನಾವು ಕಾಣ್ತೀವಿ ಒಂದು ತಿಂಗಳಲ್ಲೇ. ನಾನಿಲ್ಲೇ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.